ಹಾಯ್ ಎಲ್ಲ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್. ಎಲ್ಲರೂ ಹೇಗಿದ್ದೀರಾ? ಅಯ್ಯಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಸಪೋರ್ಟ್ ಮಾಡಿ. ಇಲ್ಲಿ ಕಾಗೆ ಬಂದಿರ್ತಾನೆ ದೇವಸ್ಥಾನದ ಹತ್ರ. ಅಂದರೆ ರೋಹಿಣಿ ಕಳಿಸಿರ್ತಾಳೆ ವಿಷಯ ತಿಳ್ಕೊಬರೋಗೂ. ನಾವು ದುಡ್ಡು ಕೊಟ್ಟಿರೋದನ್ನ ಅಮೌಂಟ್ ಕ್ಯಾಮ್ರಾ ವಿಡಿಯೋ ಆನಲ್ಲಿರುತ್ತೆ. ನಾನು ಹೋದರೆ ಅಲ್ಲಿ ಮೀನವ್ರ ಅಕ್ಕ ತಂಗಿ ಅವ್ರ ಅಮ್ಮ ಎಲ್ಲ ಇರ್ತಾರೆ, ಮಂಜ ಎಲ್ಲ ಇರ್ತಾರೆ. ನಾನು ಬರೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕಾಗೆ ಕಳಿಸಿರ್ತಾರೆ. ಅಂದರೆ ಇಲ್ಲಿ ಮಂಜ ನೋಡ್ತಾನೆ ಕಾಗೆ ಇವನ್ಯಾಕೆ ಇಲ್ಲಿಗೆ ಬಂದ ದೇವಸ್ಥಾನದ ಹತ್ರ ಅಂತ ಹೇಳ್ಬಿಟ್ಟು ಅವ್ನಿಗೆ ಡೌಟ್ ಬರುತ್ತೆ. ಅಕ್ಕ ಮೇಲಿದ್ದಾಳೆ ಅಂತೇಳಿ ಮೇಲಕ್ಕೆ ಹೋಗ್ತಾನೆ. ಮೇಲಕ್ಕೆ ಹೋದಾಗ ಇಲ್ಲಿ ಬಂದ್ಬಿಟ್ಟು ಕಾಗೆ ಮ್ಯಾನೇಜರ್ನ ವಿಚಾರಿಸ್ತಾರೆ. ನೋಡ್ರಿ, ಹಂಗೆಲ್ಲ ಕ್ಯಾಮ್ರಾದಲ್ಲಿ ವಿಡಿಯೋ ಆಗಿರೋದು ನಾನು ಕೊಡೋಕ್ಕಾಗೋದಿಲ್ಲ. ಇಲ್ಲಿ ಆಲ್ರೆಡಿ ಮೀನಾ ಕೂಡ ಕೇಳಿದ್ರು, ಮೀನವ್ರ ರಿಲೇಷನ್ ಅಂತ ಹೇಳ್ತಾನೆ. ಆದರೂ ಕೇಳಿದ್ರು ಕೂಡ ನಾನು ಕೊಡೋಕ್ಕಾಗೋದಿಲ್ಲ, ಆಗಿಲ್ಲ, ಪೊಲೀಸ್ನವ್ರು ಕಂಪ್ಲೇಂಟ್ ಕೊಡಬೇಕು, ಪೊಲೀಸ್ನವರೇ ಬಂದು ಕೇಳ್ದಾಗ ಮಾತ್ರ ನಾನು ಕ್ಯಾಮ್ರಾ ತಕ್ಕೊಡ್ತೀನಿ ಅಂತ ಅಲ್ಲಿ ಹೇಳ್ತಾರೆ. ಅವ್ನು ಕಾಗೆ ಅವ್ನ ಪಾಡಿಗೆ ಹೊರಟೋಗ್ತಾನೆ. ಮತ್ತಿಲ್ಲಿ ಮಂಜೆ ಕೆಳಗೆ ಬಂದ್ಬಿಟ್ಟು ಅಕ್ಕ, ಅವ್ನು ಕಾಗೆ ಬಂದಿದ್ನಲ್ಲ, ನೀವೇನಾದರೂ ನೋಡಿದ್ರ ಅಂತ ಕೇಳಿದಾಗ, ಒಂದು ವಿಷಯ ಗೊತ್ತೇನೋ ಮಂಜು, ನಾನು ಫಸ್ಟ್ ಕೇಳಿದ್ದೆ, ನನಗೆ ಕೊಡಲ್ಲ ಅಂತ ಹೇಳಿದರು. ಆದರೆ ಈಗ ಕಾಗೆ ಬಂದ್ಬಿಟ್ಟು ವಿಡಿಯೋನ ಕೇಳಿದ್ದಾನೆ, ಆದರೆ ಅವರು ಕೊಡಲ್ಲ ಅಂತ ಹೇಳಿದ್ದಾರೆ. ಪೊಲೀಸ್ ಕಂಪ್ಲೇಂಟ್ ಕೊಡಿ, ಆವಾಗ ನಾವು ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂತ ಅಂದಾಗ, ಓ ಹಾಗಾದರೆ ಈ ರೋಹಿಣಿ ಕಾಗೆ ಕಳಿಸಿದ್ದಾರೆ, ನಾವೇ ಹುಡುಕೊಂತೀವಿ ಅಂದಿರೋದು ಇದಕ್ಕೇನೇನೋ. ಅವ್ರ ಹತ್ರ ಸಾಲನೂ ಮಾಡಿದ್ದಾರೆ ಇವರು. ಹಾಗೆಯೇ ಅವ್ರ ಹತ್ರ ಇವಾಗ ಕೆಲಸ ಮಾಡೋಕ್ಕೆ ಅವ್ರನ್ನೂ ಕೂಡ ಬಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೇಳಿ ಮಾತಾಡ್ತಾ ಇರ್ತಾರೆ. ವಿಷಯ ಗೊತ್ತಾಗ್ಬಿಡುತ್ತೆ ಕಾಗೆ ರೋಹಿಣಿನೇ ಕಳಿಸಿರೋದಂತ ಹೇಳ್ಬಿಟ್ಟು. ಆದರೆ ಇಲ್ಲಿ ಸೂರ್ಯ ಫಾರಿನಿಂದ ಬಂದಿರ್ತಾರಲ್ಲ ಒಂದು ಇಬ್ಬರು ವ್ಯಕ್ತಿಗಳು, ಅವ್ರನ್ನ ಟ್ರಿಪ್ಪಿಗೆ ಅಂತ 3 ದಿನ ಬಾಡಿಗೆಗೆ ಅಂತ ಕರೆದಿರ್ತಾರೆ. ಅವ್ರನ್ನ ಇಲ್ಲಿ ದೇವಸ್ಥಾನ ಹತ್ರ ಪೂಜೆಗೆಲ್ಲ ರೆಡಿ ಮಾಡ್ಕೊಂಡಿರು ಮೀನಾ ಅಂತ ಹೇಳಿರ್ತಾರೆ. ಹಾಗಾಗಿ ಇಲ್ಲಿಗೆ ಕರ್ಕೊಂಡು ಬಂದಿರ್ತಾನೆ ದೇವಸ್ಥಾನದ ಹತ್ರ. ಆವಾಗ ಇವರು ನಮ್ಮ ಪತ್ನಿ ಅಂತೇಳಿ ಹೇಳ್ತಾರೆ, ನನ್ನ ಹೆಂಡ್ತಿ ಇವರು ಅಂತೇಳಿ ಮೀನನ್ನು ಪರಿಚಯ ಮಾಡಿಸ್ತಾರೆ. ಅವರು ನಮಸ್ತೆ ಅಂತ ಹೇಳಿದಾಗ, ಇವರು ನನ್ನ ಹೆಂಡ್ತಿ ತಂಗಿ ಕನಕ ಅಂತ, ಮತ್ತು ನಮ್ಮ ಅತ್ತೆ ಇವನು ನನ್ನ ಹೆಂಡ್ತಿ ತಮ್ಮ ಮಂಜ ಅಂತೇಳಿ ಎಲ್ಲರನ್ನೂ ಪರಿಚಯ ಮಾಡಿಸ್ತಾನೆ ಅವ್ರಿಗೆ. ಅವ್ರನ್ನ ನೋಡಿ ತುಂಬ ಖುಷಿ ಆಗುತ್ತೆ ಅವ್ರಿಗೆ ಮಾತ್ರನ. ಮೀನಾ, ಪೂಜೆಗೆಲ್ಲ ರೆಡಿ ಮಾಡಿದ್ದೀಯೇನೆ ನೀನು ಎಲ್ಲ ಅಂತ ಅಂದಾಗ, ಹೌದು ರೀ, ರೆಡಿ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಮತ್ತು ಹಾಗಾದರೆ ಪೂಜೆಗೆಲ್ಲ ರೆಡಿ ಮಾಡಿದ್ದೀನಿ ಅಂತಂದಮೇಲೆ ಇನ್ನು ಬರೀ ಹೋಗೋಣ ಪೂಜೆಗೆಲ್ಲ ರೆಡಿ ಮಾಡೋಣ ಅಂದಾಗ, ಕನಕ ಹೂವು ರೆಡಿ ಮಾಡಿದ್ದೀನಮ್ಮ ಅಂದಾಗ ಅವ್ರು ಹೂನಾರ ಕೊಡ್ತಾರೆ. ಎಷ್ಟಾಯಿತು ಚಾರ್ಜು ಅಂತ ಕೇಳಿದಾಗ, ಸರ್ ಏನು ಬೇಡ ಸರ್, ಇವರು ನಮ್ಮ ಯಾಕೆ ಅಂತಂದರೆ ನೀವು ನಮ್ಮ ರಿಲೇಷನ್ ಇದ್ದಂಗೆ, ನಮ್ಮ ಅಳಿಯಂದ್ರ ಜೊತೆಗೆ ನೀವು ಬಾಡಿಗೆಗೆ ಅಂತೇಳಿ ಬಂದಿದ್ದೀರಾ, ನಾನು ಅಮೌಂಟ್ ಇಸ್ಕೊಳ್ಳಲ್ಲ ಸರ್ ಅಂತ ಹೇಳ್ಬಿಟ್ಟು ಮೀನರಮ್ಮ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣವೇ ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವರು ಕೂಡ ಮೇಲಕ್ಕೆ ಹೋಗ್ತಾರೆ. ಇಲ್ಲೆಲ್ಲ ಪೂಜೆ ಎಲ್ಲ ಮಾಡಿಸ್ತಾರೆ. ಅವರು ಇಬ್ಬರದು ವಯಸ್ಸಾಗಿರೋ ವ್ಯಕ್ತಿಗಳದ್ದು, ಅವರು ಬಂದುಬಿಟ್ಟು ಫಾರಿನಿಂದ ಮಲೇಷಿಯಿಂದ ಬಂದಿರ್ತಾರೆ. ಅವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇರುತ್ತೆ. ಹಾಗಾಗಿ ಒಂದು ವಿಶೇಷವಾಗಿ ಪೂಜೆ ಮಾಡಿಸೋಣ ಅಂತ ಹೇಳ್ಬಿಟ್ಟು ಒಬ್ರಿಗೊಬ್ರು ಹೂನಾರ ಹಾಕಿಸ್ತಾರೆ. ಅವರು ಕೂಡ ಏನಾರು ಎಲ್ಲ ಪೂಜೆ ಮಾಡ್ತಾರೆ. ಸೂರ್ಯನಿಗೂ ಮೀನಿಗೂ ಕೂಡ ತುಂಬ ಖುಷಿ ಆಗುತ್ತೆ. ಮತ್ತು ಹಾಗೆಯೇ ನಿಮ್ಮಿಬ್ಬರು ಜೋಡಿ ನೋಡಿದ್ರೆ ತುಂಬ ಖುಷಿಯಾಗುತ್ತೆ, ಇಷ್ಟು ವಯಸ್ಸಾದರೂ ಕೂಡ ಎಷ್ಟು ಖುಷಿಯಿಂದ ಇದ್ದೀರಾ ನೀವಿಬ್ಬರು ಅಂತ ಸೂರ್ಯ ಹೇಳ್ತಾ ಇರ್ತಾನೆ. ಇಲ್ಲ ಐನಾರು ಕೂಡ ಅಷ್ಟೇ, ನೀವಿಬ್ಬರು ಸುಖವಾಗಿ ಸಂತೋಷವಾಗಿ ನಿಮ್ಮದಾಗೆ ಚೆನ್ನಾಗಿ ಜೀವನ ಮಾಡಿ ಸರ್ ಅಂತ ಹೇಳಿ ಅವರು ಕೂಡ ಆಶೀರ್ವಾದ ಮಾಡ್ತಾರೆ. ಆವಾಗ ಆಶೀರ್ವಾದ ಮಾಡಿದ ತಕ್ಷಣ ತುಂಬ ಖುಷಿಯಾಗುತ್ತೆ. ಮೀನಾಗೂ ಸೂರ್ಯ ಕೂಡ ಅವರು ಐನಾರು ಇದ್ಕೊಂಡು ನೀವು ಕೂಡ ಚೆನ್ನಾಗಿರಿ 100 ಕಾಲ ಅಂತ ಹೇಳ್ಬಿಟ್ಟು ಅವ್ರಿಗೂ ಕೂಡ ಅಕ್ಷತೆಗಳು ಹಾಕ್ಬಿಟ್ಟು ಆಶೀರ್ವಾದ ಮಾಡ್ತಾರೆ. ಪೂಜೆ ಎಲ್ಲ ಆಗಿದ್ದಾದಮೇಲೆ ಇಲ್ಲಿ ಬರ್ತಾರೆ. ಬಂದುಬಿಟ್ಟು, ನೋಡಮ್ಮ ಎಷ್ಟು ಚೆನ್ನಾಗಿ ಎಲ್ಲ ಪೂಜೆಗೆ ರೆಡಿ ಮಾಡಿದ್ದೆ ತಾಯಿ, ನಿಮ್ಮಿಂದ ನಮ್ಗೆ ಎಷ್ಟು ಹೆಲ್ಪ್ ಆಯಿತು ಗೊತ್ತಾ, ಇಷ್ಟು ಒಳ್ಳೆ ಜನ ಇರ್ತಾರಂತ ನಮಗೆ ಗೊತ್ತಿರಲಿಲ್ಲ, ನಿಮ್ಮಿಬ್ಬರು ಜೋಡಿ ನೋಡಿದ್ರೆ ನಮಗೆ ತುಂಬ ಖುಷಿಯಾಗುತ್ತೆ ಅಂದಾಗ, ಮೀನಾ ಸೂರ್ಯ ಇದ್ಕೊಂಡು, ಸರ್ ಇದು ನಮ್ಮ ಫ್ಯಾಮಿಲಿನೇ ಅಂದ್ಕೊಡ್ರಿ ಸರ್, ಏನು ಟೆನ್ಷನ್ ಮಾಡ್ಕೊಬಿಡಿ ಸರ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆವಾಗ ನಮ್ಮಿಬ್ಬರಿಗೂ ಆಶೀರ್ವಾದ ಮಾಡಿ ಅಂತೇಳಿ ಆಶೀರ್ವಾದ ತೊಗೊಳ್ತಾರೆ. 100 ಕಾಲ ಸುಖವಾಗಿ ಬಾಳಿ ಅಂತೇಳಿ ಅವರು ಮಲೇಷ್ಯಾದವರಿಬ್ಬರು ಆಶೀರ್ವಾದ ಮಾಡ್ತಾರೆ. ಆಶೀರ್ವಾದ ಮಾಡಿದ್ದಾದಮೇಲೆ ಮೀನಾಗೆ ಸೂರ್ಯ ಹೇಳ್ತಾನೆ, ಮತ್ತೆ ಇವ್ರನ್ನ ನಮ್ಮ ಮನೆಗೆ ಊಟಕ್ಕೆ ಕರ್ಕೊಂಡು ಹೋಗೋಣ ಇವತ್ತು ಅಂತ ಹೇಳ್ಬಿಟ್ಟು ಹೇಳಿದಾಗ, ರೀ ಅತ್ತೆ ಒಪ್ತಾರೇನ್ರಿ ಅಂತ ಹೇಳಿದಾಗ, ನಾನು ಅಪ್ಪನ ಹತ್ರ ಹೇಳ್ಬಿಟ್ಟು ಒಪ್ಪಿಸ್ತೀನಿ, ತಲೆ ಕೆಡಿಸ್ಕೊಬೇಡ, ಹೋಗಿ ಅಡುಗೆಗೆಲ್ಲ ರೆಡಿ ಮಾಡು, ಇವರಿಬ್ಬರನ್ನ ಊಟಕ್ಕೆ ಮನೆಗೆ ನಾನು ಕರ್ಕೊಂಡು ಬರ್ತೀನಿ, ಇನ್ನೊಂದು 2-3 ಕಡೆ ಹೋಗೋದು ಕೆಲಸ ಇದೆ ಸ್ವಲ್ಪ, ಅವ್ರನ್ನೆಲ್ಲ ಕೆಲಸ ಮುಗಿಸ್ಕೊಂಡು ಊಟಕ್ಕೆ ಮನೆಗೆ ಕರ್ಕೊಂಡು ಬರ್ತೀನಿ ಅಂತ ಸೂರ್ಯ ಹೇಳ್ತಾನೆ. ಆವಾಗ ಮೀನಾ, ಸರಿ ರೀ ಆಯಿತು, ಅತ್ತೆ ಒಂದು ಒಪ್ಕೊಂಡ್ರೆ ಆಯ್ತು, ಇನ್ನೇನು ಟೆನ್ಷನ್ ಇಲ್ಲ, ಅಡುಗೆಗೆಲ್ಲ ನಾನು ರೆಡಿ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಹಾಗೆ ಹೇಳ್ಬಿಟ್ಟು ಮತ್ತೆ ಹೊರಡ್ತೀನಿ ಅಂದಾಗ ಅಷ್ಟರಲ್ಲೇ ಮೀನಾ ಒಂದು ವಿಷಯ ಹೇಳ್ತಾಳೆ. ರೀ ಒಂದು ವಿಷಯ ಗೊತ್ತಾ, ನಾನು ಇಲ್ಲಿರೋರನ್ನ ಕ್ಯಾಮ್ರಾ ಕೇಳಿದ್ದೆ ಆಲ್ರೆಡಿ. ಕ್ಯಾಮ್ರಾ ಕೇಳಿದಾಗ ಏನಾಯಿತು ಅಂತಂದರೆ ಅವರು ಕೊಡೋದಿಲ್ಲ ಅಂತ ಹೇಳಿದ್ರು, ಆದರೆ ರೋಹಿಣಿ ಕಾಗೆ ಕಳಿಸಿದಾರೆ ಅಂತ ಹೇಳ್ಬಿಟ್ಟು ನಿಜ ಹೇಳ್ಬಿಡ್ತಾಳೆ. ಮತ್ತು ಇವರಿಬ್ಬರಿಗೆ, ಸರ್ ಒಂದು ಹೇಳ್ತೀವಿ ಸರ್, ತಪ್ಪು ತಿಳ್ಕೊಬೇಡಿ ಅಂದಾಗ, ಏನಪ್ಪ ಅದು ಅಂತೇಳಿ ಕೇಳ್ತಾರೆ ಅವರು. ಕೇಳಿದಾಗ, ಸರ್ ನಮ್ಮ ಮನೆಗೆ ಊಟಕ್ಕೆ ಬರ್ತೀರಾ, ಊಟ ರೆಡಿ ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಬೇಡ ಕಣಪ್ಪ ಅಂತೇಳಿ ಹೇಳಿದಾಗ, ಸರ್ ಇದು ನಮ್ಮ ಮನೆ ಅಂದ್ಕೊಂಡು ಬನ್ನಿ ಸರ್, ನೀವೇನು ಟೆನ್ಷನ್ ಮಾಡ್ಕೊಬೇಡಿ, ನಮ್ಮ ಮನೇಲಿ
ಮನೇಲಿ ಇವತ್ತು ಊಟ ಮಾಡುವ್ರಂತ್ರಿ ಅಂತ ಹೇಳ್ಬಿಟ್ಟು ಮೀನಾ ಕೂಡ ಕರೀತಾಳೆ. ಸರಿಯಪ್ಪ ಆಯಿತು, ನೀವು ಹೇಳಿದ ಮೇಲೆ ನಾವು ಬರ್ತೀವಿ ಅಂತ ಅವರು ಕೂಡ ಒಪ್ಕೋತಾರೆ. ಆದರೆ ಇಲ್ಲಿ ಕಾಗೆ ಸುಬ್ಬ ರೋಹಿಣಿ ಕಳಿಸಿರೋದು ವಿಡಿಯೋ ತೊಗೊಳಕ್ಕೆ ಬಂದಿದ್ದಾರಂತ ಸೂರ್ಯಂಗೆ ಕೂಡ ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣವೇ ಇವತ್ತೊಂದು ಕೆಲಸ ಮಾಡೋಣ, ಇವರು ಮಲೇಷ್ಯಾದಿಂದ ಬಂದಿರೋದಲ್ವಾ, ಅವರು ಮಲೇಷ್ಯಾ ಅಂತ ಹೇಳ್ತಿದ್ದಾರಲ್ಲ, ಅವ್ರ ಅಪ್ಪ ಇದ್ದಾರೆ ಅಂತ ಹೇಳ್ತಿದ್ದಾರಲ್ಲ, ಇನ್ನೇನು ಇವರು ಮಲೇಷ್ಯಾದಲ್ಲಿ ತುಂಬ ಗೊತ್ತಂತೆ ಎಲ್ಲರಿಗೂ. ಇನ್ನು ಅವರು ಗುಂಗ್ರಿಯವ್ರ ಅಪ್ಪ ಇರೋದು ಕೂಡ ಮಲೇಷ್ಯಾದಲ್ಲಿ ಆಗಿರೋದ್ರಿಂದ ಈ ವಿಷಯ ಅಲ್ಲಿ ಒಂದ್ಸರಿ ಪ್ರಸ್ತಾಪ ಮಾಡಿಬಿಟ್ಟು ಏನಾದರೂ ಮಾಡಿ ಅವ್ರು ಎಲ್ಲಿರೋದಂತ ತಿಳ್ಕೊಳ್ಳೋಣ ಮೀನಾ ಅಂತ ಪ್ಲ್ಯಾನ್ ಮಾಡ್ತಾರೆ. ಸರಿ ಆಯ್ತು ಅಂತ ಹೇಳ್ಬಿಟ್ಟು ಸೂರ್ಯ ಅವ್ರನ್ನ ಕರ್ಕೊಂಡು ಹೋಗ್ತಾನೆ, ಮೀನು ಅಡುಗೆ ಮಾಡೋಕ್ಕಂತ ಮನೆಗೆ ಬರ್ತಾಳೆ. ಇಲ್ಲಿ ಕಾಗೆ ಸುಬ್ಬ ಕಾಯ್ತಾ ಇರ್ತಾನೆ, ಒಂದು ಫಾರೆಸ್ಟ್ ಥರ ಇರುತ್ತೆ, ಕಾಯ್ತಾ ಇರ್ತಾನೆ. ಅಣ್ಣ ನೀನು ಆಲ್ರೆಡಿ ವಿಡಿಯೋ ಎಲ್ಲ ಬಿಟ್ಬಿಟ್ಟು ಅವ್ರ ಹತ್ರ ದುಡ್ಡೆಲ್ಲ ಕಿತ್ಕೊಂಡಿದ್ದಲ್ಲಣ್ಣ, ಮತ್ತೆ ಅವ್ರಿಗೆ ಸಹಾಯ ಮಾಡ್ತೀಯ ಅಂತೇಳಿ ಕೇಳ್ತಾರೆ. ನಿನಗೆ ಗೊತ್ತಿಲ್ಲ ಕಣೋ, ಒಳ್ಳೆಯವ್ರು ಅನ್ನಿಸ್ಕೊಂಡು ಸಹಾಯ ಮಾಡಿ ಆಮೇಲೆ ನಾವು ಬಲಿಗೆ ಹಾಕ್ಕೊಂಡು ಅವ್ರ ಹತ್ರ ದುಡ್ಡು ಕಿತ್ಕೋಬೇಕು ಅಂತ ಕಾಗೆ ಸುಬ್ಬ ಹೇಳರಷ್ಟರಲ್ಲಿ ಅವರು ಕೂಡ ಬರ್ತಾರೆ. ಬಂದ ತಕ್ಷಣ ಏನು ಮೇಡಮ್ ಅಂತ ಹೇಳಿ ಕೇಳಿದಾಗ, ಮೇಡಮ್ ಒಂದು ವಿಷಯ ಗೊತ್ತಾ, ನಾವು ದೇವಸ್ಥಾನದ ಹತ್ರ ಹೋಗಿದ್ವಿ ವಿಡಿಯೋ ಇಸ್ಕೊಳಕ್ಕೆ ಹೋದಾಗ ಆ ಮ್ಯಾನೇಜರ್ ಏನಂತಾರೆ ಗೊತ್ತಾ, ಪೊಲೀಸ್ ಕಂಪ್ಲೇಂಟ್ ಆಗಬೇಕು, ಪೊಲೀಸ್ನವರೇ ಬಂದು ಆ ವಿಡಿಯೋನ ಕೇಳಬೇಕು, ಹಿಂಗೆಲ್ಲ ಯಾರ್ಯಾರಿಗೋ ವಿಡಿಯೋನ ಕೊಡಲ್ಲ ಅಂತ ಹೇಳ್ತಾರೆ ಮೇಡಮ್ ಅಂತ ಹೇಳ್ತಾನೆ ಕಾಗೆ ಸುಬ್ಬ. ಆದರೆ ನೀನು ಯಾವ ಟೈಮಲ್ಲಿ ಹೋಗಿದ್ದೆ ಅಂತ ಹೇಳಿದಾಗ, ನೀನು ಯಾರು ನೋಡಿದ್ರಾ ಅಂತ ಅಂದಾಗ, ಮೇಡಮ್ ನನ್ನ ರಾತ್ರಿಗೆ ಹೋದರೆ ಅಲ್ಲಿ ಮ್ಯಾನೇಜರ್ ಸಿಕ್ಕೋದಿಲ್ಲ, ಆದರೆ ಹಗ್ಲತ್ತಲ್ಲೇ ಹೋಗಬೇಕು, ಮಂಜ ಫ್ಯಾಮಿಲಿ ಎಲ್ಲ, ಮೀನಾ ಫ್ಯಾಮಿಲಿ ಎಲ್ಲ ಅಲ್ಲೇ ಇತ್ತು, ನನ್ನೆಲ್ಲರೂ ನೋಡಿದ್ರು ಅಂತಲೇ ಹೇಳ್ತಾರೆ. ನಿಂಗೇನು ತಲೆ ಕೆಟ್ಟಿದೆಯೇನಯ್ಯ ನೀನು, ಅವರೆಲ್ಲರೂ ತೋರಿಸ್ಕೊಂಡೇ ಹೋಗಿದೆಯಲ್ಲ ಅಂದಾಗ, ಮತ್ತೆ ರಾತ್ರಿಗೆ ಹೋದರೆ ಸಿಕ್ಕಲ್ಲ ಮೇಡಮ್ ಅವರು ಅಂತ ಹೇಳ್ತಾರೆ. ಆದರೆ ಇನ್ನೊಂದು ವಿಷಯ ಗೊತ್ತಾ, ಮೀನಾ ಕೂಡ ಆ ವಿಡಿಯೋನ ಕೇಳಿದ್ರಂತೆ, ಆದರೆ ಅಲ್ಲಿ ಅವರು ಕೊಟ್ಟಿಲ್ಲ ಮ್ಯಾನೇಜರ್, ಇಲ್ಲ ಪೊಲೀಸ್ ಕಂಪ್ಲೇಂಟ್ ಆದರೆ ಮಾತ್ರ ಇದು ವಿಡಿಯೋ ಕೊಡೋದು ಅಂತ ಹೇಳಿದ್ದಾರೆ ಅಂತ ಹೇಳಿದಾಗ, ಸರಿ ಹಾಗಾದರೆ ಆಯಿತು, ನಾವು ಕಂಪ್ಲೇಂಟ್ ಕೊಟ್ಬಿಟ್ಟು ಆ ಫೋಟೋನ ಹುಡುಕಿ ಕೊಡ್ತೀವಿ, ಆ ಫೋಟೋದಲ್ಲಿರೋ ವ್ಯಕ್ತಿನ ಹುಡುಕಿ ಕೊಡು ಅಂತ ಹೇಳ್ಬಿಟ್ಟು ಕಾಗೆ ಸುಬ್ಬನಿಗೆ ರೋಹಿಣಿ ಹೇಳ್ತಾಳೆ. ಮತ್ತಿಲ್ಲಿ ಮನೋಜ್ಗೆ ಫೋನ್ ಮಾಡಿಬಿಟ್ಟು ರೋಹಿಣಿ, ಮನೋಜ್ ನಾನು ಇಲ್ಲೊಬ್ಬರನ್ನ ಕಳಿಸಿದ್ದೆ, ಆದರೆ ಅಲ್ಲಿ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಕ್ಯಾಮ್ರಾ, ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ವಲ್ಲ, ಅಲ್ಲಿ ಹೋಗಿ ಪೊಲೀಸ್ನವ್ರಿಗೆ ಹೇಳು ಒಂದ್ಸರಿ ಬಂದು ಕ್ಯಾಮ್ರಾನ ಈಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ. ಇವಳು ಇದ್ಕೊಂಡು ಫ್ರೆಂಡ್ ಪೂಜಾ, ಅಯ್ಯೋ ನಿನ್ನಿಂದ ನಾನು ಇನ್ನೂ ಏನೇನು ಔಷಧಿ ಪಡಬೇಕೇನೋ, ಲೇ ಈ ಜಾಗನೇ ಸರಿ ಇಲ್ಲ ಕಣೆ, ಬಾರೆ ಹೋಗೋಣ, ಸೊಳ್ಳೆನೇ ಇಷ್ಟೊಂದು ಕಡಿತಿದೆ ಅಂತಂದಾಗ ಅವಳು ಕೂಡ ಹತ್ಕೊಂಡು ಗಾಡಿ ಹತ್ಕೊಂಡು ಬರ್ತಾಳೆ. ಆದರೆ ಮೀನಾ ಅಡುಗೆಗೆಲ್ಲ ರೆಡಿ ಮಾಡ್ತಾ ಇರ್ತಾಳೆ. ಇಲ್ಲಿ ಬಂದ್ಬಿಟ್ಟು ಶ್ರುತಿ, ಮೀನಾ ಇವತ್ತೇನಾದರೂ ಸ್ಪೆಷಲ್ ಡೇನಾ, ಇಷ್ಟೊಂದೆಲ್ಲ ಅಡುಗೆ ರೆಡಿ ಮಾಡ್ತಾ ಇದೆಯಾ ಅಂದಾಗ, ರೀ ಮೀನಾ ಶ್ರುತಿ ಅವ್ರು ಯಾರನ್ನೋ ಕರ್ಕೊಂಡು ಬರ್ತಿದ್ದಾರಂತೆ ಹೇಳಿದಾರೆ ಕಣೆ, ಯಾರೋ ಮಲೇಷ್ಯಾದಿಂದ ಬಂದಿದ್ದಾರಂತೆ ಶ್ರುತಿ, ಅವ್ರನ್ನ ಊಟಕ್ಕೆ ಕರ್ಕೊಂಡು ಬರ್ತಾರಂತ ಹೇಳ್ಬಿಟ್ಟು ಹೇಳ್ತಾರೆ. ಆದರೆ ಗಾಡಿ ಬಾಡಿಗೆಗಲ್ವ ಬಂದಿರೋದು, ಅವ್ರಿಗೆಲ್ಲ ಊಟ ವ್ಯವಸ್ಥೆ ಯಾಕೆ ಅಂತಂದಾಗ, ಶ್ರುತಿ ಒಂದು ವಿಷಯ ಗೊತ್ತಾ, ಯಾಕೆ ಅಂತಂದರೆ ಅವರು ಪಾಪ ಅಲ್ಲಿಂದ ಬಂದಿದ್ದಾರೆ, ಇವ್ರಿಗೇನೋ ಖುಷಿಯಾಗಿದೆ, ಅವರು ವೆಡ್ಡಿಂಗ್ ಆ್ಯನಿವರ್ಸರಿ ಬೇರೆ ಆಚರಿಸ್ಕೊಂಡಿದ್ದಾರೆ, ಹಾಗಾಗಿ ಇವರು ಕರ್ಕೊಂಡು ಬರ್ತೀನಿ ಊಟಕ್ಕೆ ಅಂತ ಹೇಳಿದ್ದಾರೆ, ಹಾಗಾಗಿ ರೆಡಿ ಮಾಡ್ತಾಯಿದ್ದೀನಿ ಅಂತಂದಾಗ, ಮಲೇಷ್ಯಾದಿಂದ ಬಂದಿದ್ದಾರಾ, ಇವ್ರದ್ದು ಕೂಡ ರೋಹಿಣಿಯವ್ರದ್ದು ಮಲೇಷ್ಯಾನೇ ಅಲ್ವಾ, ಏನಾದರೂ ಗೊತ್ತಾಗುತ್ತಾ ವಿಷಯ ಅಂತಂದಾಗ, ರೋಹಿಣಿ ಇರ್ಬೋದೇನೋ ಗೊತ್ತಿಲ್ಲ ಅಂತಂದಾಗ, ಮೀನವರೇ ನೀವು ಊಟ ಅಡುಗೆ ಮಾಡೋದು ಹೇಗೆ ಕಲ್ತ್ಕೊಂಡ್ರಿ, ಎಷ್ಟು ನೀಟಾಗಿ ಅಡುಗೆ ಮಾಡ್ತೀರಾ, ನಿಮಗೆ ಬೇಜಾರಾಗೋದಿಲ್ವಾ ಅಡುಗೆ ಮಾಡೋಕ್ಕೆ ಅಂತ ಹೇಳ್ಬಿಟ್ಟು ಶ್ರುತಿ ಕೇಳ್ತಾಳೆ. ಇಲ್ಲ ಶ್ರುತಿ ನನಗೆ ಆಲ್ರೆಡಿ ಅಭ್ಯಾಸ ಆಗಿದೆ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಆದರೆ ಒಂದು ವಿಷಯ ಗೊತ್ತಾ, ನಾವು ಯಾರನ್ನಾದ್ರೂ ಕೆಲ್ಸಕ್ಕೆ ಇಟ್ಕೊಬೇಡ ಒಬ್ಬರನ್ನ ಅಡುಗೆ ಮಾಡೋಕ್ಕೆ ಅಂತೇಳಿ ಕೇಳಿದಾಗ, ಶ್ರುತಿ ಇನ್ನೊಂದು ವಿಷಯ ಗೊತ್ತಾ, ಈ ಮನೆಗೆ ಬಂದಾಗ ಒಬ್ಬರು ಕೆಲಸದವ್ರು ಇದ್ದರು ಶ್ರುತಿ, ಆದರೆ ನಾನು ಬಂದ ತಕ್ಷಣವೇ ಅತ್ತೆ ಕೆಲಸದವ್ರನ್ನೇ ತೆಗೆದಾಕ್ಸ್ಬಿಟ್ರು ಶ್ರುತಿ ಅಂತ ಹೇಳ್ಬಿಟ್ಟು ಮೀನಾ ಹೇಳ್ತಾಳೆ. ಈಗೆಲ್ಲ ಮಾಡಿದ್ರಾ, ನನಗೊಂದಿನ ರವಿ ವಿಷಯನೇ ಹೇಳಿಲ್ವಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹೌದು ಶ್ರುತಿ, ನಮ್ಮತ್ತೆ ನಾನೇ ಮಾಡಬೇಕು ಅನ್ನೋದು ಅವ್ರ ಆಸೆ, ನಾನೇ ಅಡುಗೆ ಮಾಡ್ಬೇಕಂತೇಳಿ ಕೆಲಸದನ್ನೇ ತೆಗೆದಾಕಿರೋ ಅಂದಾಗ, ಮತ್ತೆ ಒಂದು ವಿಷಯ ಹೇಳ, ಈಗಲೇ ಹೋಗಿ ಅತ್ತೆ ಹತ್ರ ಮಾತಾಡ್ಬಿಟ್ಟು ಕೆಲಸದವ್ರನ್ನ ಯಾರನ್ನ ಕರ್ಕೊಂಡು ನಾವು ಕೆಲಸಕ್ಕೆ ಇಟ್ಕೋಬೇಡ ಅಂತೇಳಿ ಮಾತಾಡ್ತಾ ಇರಬೇಕಾದಾಗ ಇಲ್ಲಿಗೆ ಶಾಂತಿ ಎಂಟ್ರಿ ಆಗಿಬಿಡ್ತಾರೆ. ಅಯ್ಯೋ ಬೇಡ ಶ್ರುತಿ ಹಾಗೆಲ್ಲ ಕೇಳಬೇಡ ಅಂತ ಹೇಳ್ತಾ ಇರ್ತಾರೆ, ಆದರೆ ಎಂಟ್ರಿ ಆಗಿಬಿಡ್ತಾರೆ. ಅತ್ತೆ ಅಷ್ಟೇನ ಕತೆ ಇದು ಮಾಡಿಬಿಡ್ತಾರೆ ಅಷ್ಟೇ ಅಂತೇಳಿ ಮೀನಾ ಹೇಳ್ತಾ ಇರ್ತಾಳೆ. ಅಷ್ಟರಲ್ಲೇ ಎಂಟ್ರಿ ಆದ ತಕ್ಷಣ ಮೀನಾ ಅತ್ತೆ ಬಂದರು ಅಂತ ಹೇಳ್ಬಿಟ್ಟು ಏನೋ ಒಂದು ನೆಪ ಹೇಳೋಕ್ಕೆ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಏನಕ್ಕೆ ಇಷ್ಟೊಂದೆಲ್ಲ ವೆರೈಟಿ ಮಾಡ್ತಾ ಇದೆಯಾ, ಯಾಕೆ ಇಷ್ಟೊಂದೆಲ್ಲ ಮಾಡ್ತಾ ಇರೋದು ನೀನು ಅಂತ ಹೇಳ್ತಾರೆ. ರೀ ಅತ್ತೆ ಅವರು ಯಾರನ್ನ ಕರ್ಕೊಂಡು ಬರ್ತಾರಂತೆ ಊಟಕ್ಕೆ, ಮಲೇಷ್ಯಾದಿಂದ ಬಂದಿದ್ದಾರಂತೆ ಅವ್ರು ಯಾರೋ, ಊಟಕ್ಕೆ ಕರ್ಕೊಂಡು ಬರ್ತೀನಿ ಅಡುಗೆ ರೆಡಿ ಮಾಡು ಅಂತ ಹೇಳಿದ್ರತ್ತೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ, ಅಲ್ಲ ಕಣೆ ಇದೆಲ್ಲ ಯಾರೇ ತಂದಕ್ಕದು ನಿನಗೆ, ಯಾಕೆ ಅಡುಗೆ ಮಾಡ್ಬೇಕಂದಾಗ, ಅತ್ತೆ ನಾನು ಕೇಳಬೇಡ್ರಿ ಇದನ್ನು, ನೀನು ಅವ್ರನ್ನೇ ಕೇಳಿ ಅಂತಂದಾಗ ಶ್ರುತಿ ನಗ್ತಾ ಇರ್ತಾಳೆ. ಅಂದರೆ ಕೌಂಟ್ರಿ ಕೊಡ್ತಿದ್ಯಾ ನೀನು, ಆದರೆ ಹೆಚ್ಕೊಂಡಿದ್ಯಾ ಕಣೆ ನೀನು, ಕೌಂಟ್ರಿ ಕೊಡೋದು ನಿನಗೆಲ್ಲ ಚೆನ್ನಾಗಿ ಅಭ್ಯಾಸ ಆಗಿದೆ ಅಂತೇಳಿ ಬೈತಾ ಇರ್ತಾರೆ. ಆಗ ಶ್ರುತಿ ಮಾತ್ರ ಸುಮ್ಮನೆ ನಗ್ತಲೇ ಇರ್ತಾಳೆ. ರಂಗನಾಥ್ ಅವರು ಬರ್ತಾರೆ ಅಲ್ಲಿಗೇನೆ. ರಂಗನಾಥ್ ಅವ್ರು ಬಂದ ತಕ್ಷಣ ಏನೇನಿಂದು ಅಂತಂದಾಗ, ಅಲ್ಲ ರೀ ಇವಳೇನು
ಏನ್ರಿ ಎಲ್ಲ ಗಾಡೀಲಿ ಬಾಡಿಗೆ ಬರೋರ್ನೆಲ್ಲ ಮನೆಗೆ ಊಟಕ್ಕೆ ಕರ್ಕೊಬರ್ತೀನಿ ಅಂತ ಹೇಳಿದ ತಕ್ಷಣವೇ ಗಂಡ ಇವಳು ಅಡುಗೆ ರೆಡಿ ಮಾಡ್ತಾಳ್ರಿ ಅಂತ ಹೇಳ್ಬಿಟ್ಟು ಶಾಂತಿ ಹೇಳ್ತಾಳೆ, ಏಯ್ ನನಗಾಲೇ ಸೂರ್ಯ ಫೋನ್ ಮಾಡಿದ್ದ, ಅವರೇನೋ ಪಾಪ ವಯಸ್ಸಾಗಿರೋರಂತೆ ಬಿಡು, ಊಟ ಮಾಡಿ ಹೋದ್ರೆ ಏನು ಪ್ರಾಬ್ಲಮ್ ಆಗಲ್ಲ, ಅನ್ನದಾನ ಮಾಡಿದ್ರೆ ಏನು ಒಳ್ಳೇದಾಗ್ಬಿಡುತ್ತಾ, ಕೆಟ್ಟದಾಗುತ್ತಾ ನಿನಗೆ, ಯಾರನ್ನ ಬಂದ್ರಂತೂ ಅನ್ನ ಕೊಡೋಣ ಬಿಡು, ದೇವ್ರು ನಮ್ಗೆ ಒಳ್ಳೇದು ಮಾಡ್ತಾನೆ ಅಂತ ಹೇಳಿದಾಗ, ಏನೋ ಬಿಡ್ರಿ ನೀವು ಹೇಳಿದ್ರಂತ ನಾನು ಒಪ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿದಾಗ ಅವಳು ಪಾಡಿಗೆ ಒಳಂಗಂದು ಹೋಗ್ತಾಳೆ. ಇವಳು ಈ ಜೀವನದಲ್ಲಿ ಸರಿ ಹೋಗಲ್ಲ, ಇವಳು ಹಣೆ ಬರೋನೇ ಇಷ್ಟು ಅಂತೇಳಿ ರಂಗನಾಥ್ ಅವ್ರು ಬೈತಾರೆ. ಬೈದ ತಕ್ಷಣ ಅಡುಗೆ ಮಾಡೋದನ್ನೆಲ್ಲ ಶ್ರುತಿ ವಿಡಿಯೋ ಮಾಡ್ತಾ ಇರ್ತಾಳೆ ತುಂಬ ಖುಷಿಯಿಂದ. ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತೀರಾ ಮೀನವರೇ ನೀವು, ತುಂಬ ಖುಷಿ ಆಗುತ್ತೆ ನನಗೆ ಅಂತ ಹೇಳಿದಾಗ ಇಲ್ಲಿಗೆ ರೋಹಿಣಿ ಬರ್ತಾಳೆ. ರೋಹಿಣಿ ಬಂದ ತಕ್ಷಣ ಏನು ಮಾಡ್ತಾ ಇದ್ದೀರಾ, ಏನು ಸ್ಪೆಷಲ್ ಇವತ್ತೆಲ್ಲ ಗಮ್ ಅಂತ ಇದೆ ಅಂತಂದಾಗ, ಗೆಸ್ಟ್ ಬರ್ತಾ ಇದ್ದಾರೆ ರೋಹಿಣಿ ಅವರೇ ಇವತ್ತು ಮನೆಗೆ ಅಂದಾಗ, ಗೆಸ್ಟಾ ಯಾರು ಅಂತ ಹೇಳಿದಾಗ, ಯಾರೋ ಫಾರಿನಿಂದ ಗೆಸ್ಟ್ ಬರ್ತಾ ಇದ್ದಾರಂತೆ, ನಮ್ಮ ಮನೆಯವರು ಕರ್ಕೊಂಡು ಬರ್ತಾ ಇದ್ದಾರೆ, ಅವ್ರಿಗೆ ಅಡುಗೆ ಮಾಡಿ ಅಂತ ಹೇಳಿದ್ದಾರೆ, 3 ದಿನ ಗಾಡಿ ಟ್ರಿಪ್ ಕೊಟ್ಟಿದ್ದಾರೆ ಅಂದಾಗ, ಅಂದರೆ ನೀವು ಗಾಡಿ ಟ್ರಿಪ್ಪು ತೊಗೊಂಡು ಊಟಕ್ಕೂ ಇಡ್ತೀವಂತ ಏನಾದರೂ ಆಫರ್ ತೊಗೊಂಡಿದ್ದೀರಾ, ನೀವು ಆಫರ್ ಏನಾದರೂ ಮಾಡಿದ್ದೀರಾ ಅಂತೇಳಿ ಕೇಳಿದಾಗ ಶ್ರುತಿಗೆ ಸಿಟ್ಟು ಬರುತ್ತೆ. ನೀವು ಈ ರೀತಿ ಎಲ್ಲ ಮಾತಾಡಬಾರ್ದು, ಯಾವಾಗಲೂ ಏನಾದರೂ ಕೊಂಗ್ ಮಾತಾಡ್ತಲೇ ಇರ್ತಿರಲ್ಲ ಅಂದಾಗ ಶ್ರುತಿ ಇಲ್ಲಿ ಮೀನಾ ಹೇಳ್ತಾಳೆ, ನೋಡಿ ನಮ್ಮ ಮನೆಯವ್ರಿಗೆ ಏನೋ ಅನ್ನದಾನ ಮಾಡಬೇಕಂತ ಅನಿಸಿದೆ, ಮನೆ ಬರ್ತಾ ಇದ್ದಾರೆ, ಆದರೆ ನೀವು ಈ ರೀತಿ ಎಲ್ಲ ಮಾತಾಡೋದು ಸರಿ ಇಲ್ಲ ರೋಹಿಣಿ ಅವರೇ, ನೀವು ಯಾವಾಗಲೂ ಇದೇ ರೀತಿ ಮಾತಾಡಿ ಏನಾದರೂ ಒಂದು ಇದು ಮಾಡ್ತಾ ಇರ್ತೀರಲ್ಲ ಅಂತೇಳಿ ಮೀನಾ ಬೈತಾ ಇರ್ತಾಳೆ. ರೋಹಿಣಿ ಇತ್ಕೊಂಡು, ಅಯ್ಯೋ ನಾನು ಏನೋ ತಮಾಷೆಗೆ ಹೇಳಿದೆ ಮೀನಾ ಅವರೇ, ನೀವ್ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತಾ ಇದ್ದೀರಾ ಅಂತ ಹೇಳ್ಬಿಟ್ಟು ರೋಹಿಣಿ ಹೇಳ್ತಾಳೆ, ನನಗೆ ಹೊಟ್ಟೆ ತುಂಬ ಹಸಿತಾ ಇದೆ, ಊಟ ಎಲ್ಲ ರೆಡಿ ಆದಮೇಲೆ ನನ್ನ ಕರೀರಿ ಬಂದು ಊಟ ಮಾಡ್ತೀನಿ ಅಂತ ರೋಹಿಣಿ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ನನಗೆ ಇವಾಗ ಏನಾದರೂ ತಿನ್ನಕ್ಕೆ ರೆಡಿ ಇದೆಯಾ, ಹೊಟ್ಟೆ ಸಿತಿದೆ ಅಂತಂದಾಗ ಶ್ರುತಿ ಇದ್ಕೊಂಡು ಅಲ್ಲೇನೋ ಒಂದು ಟೊಮೊಟೊ ಕಾಯಿ ಕೊಡ್ತಾಳೆ. ಕೊಟ್ಟ ತಕ್ಷಣ ಈಸ್ಕೊಂಡು ಅಲ್ಲಿ ಇಟ್ಬಿಟ್ಟು ಒಂದು ಆ್ಯಪಲ್ಲು ಒಂದು ಅರಿಶಿನ ಹಣ್ಣು ತೊಗೊಂಡು ತಿನ್ನೋಣಂತ ರೂಮ್ ಕಡೆಗೆ ಅದೇ ಹೊರ್ಟೋಗ್ತಾಳೆ ಕೋಪ ಮಾಡಿಕೊಂಡು. ಆದರೆ ಇಲ್ಲಿ ಇವನು ರವಿ ಬಂದಿರ್ತಾನೆ, ಅಂದರೆ ಕೆಲಸ ಬಿಟ್ಟು ಮಧ್ಯಾಹ್ನಕ್ಕೇ ವಾಪಸ್ ಬಂದಿರ್ತಾನೆ. ಯಾಕೆ ರವಿ ಇಷ್ಟು ಬೇಗ ಮನೆಗೆ ಬಂದಿದ್ದೀಯ ಅಂದಾಗ, ಶ್ರುತಿ ಫೋನ್ ಮಾಡಿದ್ಲಪ್ಪ ನನಗೆ, ಅದಕ್ಕೆ ಏನೋ ವೆರೈಟಿ ಅಡುಗೆ ಮಾಡ್ತಿದ್ದಾರಂತೆ ತುಂಬ ಚೆನ್ನಾಗಿ, ಮಧ್ಯಾಹ್ನ ಮನೇಲೇ ಊಟ ಮಾಡ್ಕೊಂಡು ಹೋಗೋಣ ಅಂತ ಬಂದೆ ಅಪ್ಪ ಅಂದಾಗ, ಶಾಂತಿ ಇದ್ಕೊಂಡು, ನಿನಗೆ ಹೋಟ್ಲಲ್ಲಿ ಅಷ್ಟೊಂದು ವೆರೈಟಿ ಮಾಡ್ತಾ ಇರ್ತಾರಲ್ಲೋ, ಆದರೆ ನಿನಗೆ ಈ ಮನೆ ಊಟನೇ ಅಷ್ಟೊಂದು ಇಷ್ಟ ಅಂದಾಗ, ನಮ್ಮ ಅದಕ್ಕೆ ಕೈ ರುಚಿ ಅಷ್ಟು ಚೆನ್ನಾಗಿರುತ್ತೆ ಅಮ್ಮ, ಅದಕ್ಕೆ ನಾನು ಇಲ್ಲಿ ತಿನ್ನೋಕ್ಕೆ ಅಂತ ಬಂದಿದ್ದೀನಿ ಊಟಕ್ಕೆ ಅಂದಾಗ, ಅಯ್ಯೋ ಅವಳು ಏನು ಹತ್ತಿಸ್ರಿ ಅಂತೇಳಿ ಶಾಂತಿ ಹೇಳ್ತಾ ಇರ್ತಾಳೆ. ಆದರೆ ಇಲ್ಲಿ ಮಾತ್ರ ಸೂರ್ಯ ಅವ್ರನ್ನ ಕರ್ಕೊಂಡು ಬರ್ತಾ ಇರ್ತಾನೆ, ಇದೇ ಬನ್ನಿ ನಮ್ಮ ಮನೆ ಅಂತ ಹೇಳ್ಬಿಟ್ಟು, ಓಹೋ ಸೂಪರಾಗಿದೆಯಪ್ಪ ಇದು ಮನೆ ಅಂತ ಹೇಳ್ಬಿಟ್ಟು ಅವರು ಕೂಡ ಸಂತೋಷ ಪಡ್ತಾರೆ. ಅಪ್ಪ ಅವ್ರು ಬಂದ್ರಪ್ಪ ಅಂತೇಳಿ ಓಡ್ ಬರ್ತಾ ಇರ್ತಾನೆ ಸೂರ್ಯ. ಅವಾಗ ಶಾಂತಿ ಹಿಂಗೆ ನೋಡ್ತಾ ಇರ್ತಾಳೆ ಅವ್ರನ್ನ. ಅವರು ಕೂಡ ಒಳಗಡೆ ಎಂಟ್ರಿ ಆಗ್ತಾರೆ. ಎಂಟ್ರಿ ಆದ ತಕ್ಷಣವೇ, ಅಪ್ಪ ನಮ್ಮಪ್ಪ ಇವರು ಅಂತೇಳಿ ಪರಿಚಯ ಮಾಡಿಕೊಡ್ತಾನೆ ಸೂರ್ಯ. ನಮಸ್ತೆ ಅಂತೇಳಿ ನಮಸ್ತೆ ಮಾಡ್ತಾರೆ. ಆಮೇಲೆ ರಂಗನಾಥ್ ಅವ್ರು ಇದ್ಕೊಂಡು, ಇವರು ನನ್ನ ಪತ್ನಿ ಅಂತ ಹೇಳ್ಬಿಟ್ಟು ಶಾಂತಿ ಅಂತ ಹೇಳ್ಬಿಟ್ಟು ಹೇಳ್ತಾರೆ, ಅವ್ರಿಗೂ ನಮಸ್ತೆ ಮಾಡ್ತಾರೆ. ಆಮೇಲೆ ಇವ್ರು ನನ್ನ ಮಗ ರವಿ, ಇವ್ರು ನನ್ನ ಸೊಸೆ ಶ್ರುತಿ ಅಂತೆಲ್ಲ ಹಿಂಗೆ ಮನೆಯವ್ರನ್ನೆಲ್ಲ ಪರಿಚಯ ಮಾಡಿಕೊಡ್ತಾರೆ. ಸೂರ್ಯ ಇದ್ಕೊಂಡು, ರವಿನ ನನ್ನ ತಮ್ಮ ಇವರು ಅಂತ ಹೇಳಿ ಇವರು ಮೈಕಮ್ಮ ಅಂತೇಳಿ ಹೇಳಿದಾಗ, ಸೂರ್ಯ ಅವರೇ ನೀವು ಇವಾಗಾದರೂ ನನ್ನ ಹೆಸರು ಶ್ರುತಿ ಅಂತ ಹೇಳ್ರಿ, ಏನು ಮೈಕಮ್ಮ ಅಂತ ಅಂದ್ಕೊಂಡು ಅಂತ ಶ್ರುತಿ ರೇಗಾಡ್ತಾಳೆ. ಆಯ್ತು ಶ್ರುತಿ ಅವರು ಅಂತ ಹೇಳಿ ಸೂರ್ಯ ಕಾಮಿಡಿ ಮಾಡ್ತಾ ಇರ್ತಾನೆ. ಆಮೇಲೆ ಎಲ್ಲ ಪರಿಚಯ ಆಗಿದ್ದಾದಮೇಲೆ ತುಂಬ ಖುಷಿ ಆಗುತ್ತೆ. ಅಲ್ಲ ನೀವು ಕರೀದಲ್ಲೇ ನಾವು ಊಟಕ್ಕೆ ಮನೆಗೆ ಬಂದಿದ್ವಿ, ಏನು ಅಂದ್ಕೋಬೇಡಿ ಅಂತ ಹೇಳ್ಬಿಟ್ಟು ಅವರಿಬ್ಬರು ತಾತ ಅಜ್ಜಿ ಹೇಳಿದಾಗ, ಅಯ್ಯೋ ಆ ರೀತಿ ಏನಿಲ್ಲ, ನಮ್ಮ ಮನೇಲಿ ಊಟ ಮಾಡೋಗಿ ಸಂತೋಷದಿಂದ ಹೊಟ್ಟೆ ತುಂಬ ಊಟ ಮಾಡೋಗಿ ಅಂತ ಹೇಳ್ತಾರೆ. ಆದರೆ ಅಜ್ಜಿ ತಾತ ಇಬ್ಬರು ಇದ್ಕೊಂಡು ಎಷ್ಟು ಚೆನ್ನಾಗಿ ಅವರಿಬ್ಬರನ್ನ ಹೊಗಳ್ತಾರೆ. ನಿಮ್ಮ ಮಗನ ನೋಡಿದ್ರೆ ಎಲ್ಲಿಂದ ಬಂತು ಈ ರೀತಿ ಬುದ್ಧಿ ಅಂತ ಅಂದ್ಕೊಂಡೆ, ಆದರೆ ನಿಮ್ಮನ್ನು ನೋಡಿದ್ರೆ ಗೊತ್ತಾಯಿತು, ಓಹೋ ನಿಮ್ಮ ಒಳಗಡೆಯಿಂದ ಈ ಬುದ್ಧಿ ಬಂದಿದೆ ಅಂತ. ಆದರೆ ನಿಮಗೆ ಇಷ್ಟೊಂದು ಒಳ್ಳೆ ಮನಸ್ಸಿದೆ ಅಂತ ಅಂದಮೇಲೆ ನಿಮ್ಮ ಮಗ ಅವ್ರಿಗೆ ಮನಸ್ಸಿರಲ್ವಾ, ತುಂಬ ಒಳ್ಳೆ ಮನಸ್ಸಿದೆ ಅಪ್ಪ ಇವ್ರಿಗೆ ಅಂತ ಹೇಳ್ತಾರೆ. ಆಮೇಲೆ ಮೀನಾಗೆ ಒಂದು ತಟ್ಟೆ ತೊಗೊಂಡು ಬರೋಗಮ್ಮ ಅಂತೇಳಿ ಕಳಿಸ್ತಾರೆ. ತಟ್ಟೆನ ತೊಗೊಂಡು ಬಂದು ಅವ್ರಿಗೆ ಕೊಟ್ಟಾಗ ಅವರು ಸ್ವಲ್ಪ ಹಣ್ಣು ಹಂಪಲೆಲ್ಲ ತೊಗೊಂಡು ಬಂದು ತೊಗೊಳ್ಳಿ ಅಂತ ಹೇಳ್ಬಿಟ್ಟು ಅವ್ರಿಗೆ ತಟ್ಟೆಲಿ ಇಟ್ಬಿಟ್ಟು ಕೊಡ್ತಾರೆ. ಆಮೇಲೆ ರಂಗನಾಥ್ ಶಾಂತಿ ಈಸ್ಕೊಳ್ತಾರೆ ಅದನ್ನ. ಆಮೇಲೆ ಮೀನಾ ಹೋಗ್ಬಿಟ್ಟು ಆ ತಟ್ಟೆನ ಈಸ್ಕೊಂಡು ಒಳಗಡೆ ಹೋಗಿ ಇಡ್ತಾಳೆ. ಆಮೇಲೆ ಊಟಕ್ಕೆಲ್ಲ ವ್ಯವಸ್ಥೆ ಮಾಡೋಣ, ಇನ್ನೇನು ಊಟಕ್ಕೆಲ್ಲ ರೆಡಿ ಆಗಲಿ ಅಂತ ಹೇಳಿದಾಗ ರಂಗನಾಥ್ ಇದ್ಕೊಂಡು, ಮೀನಾ ಏನಾದರೂ ತೊಗೊಂಡು ಬಂದು ಕುಡಿಯೋಕ್ಕೆ ಕೊಡಮ್ಮ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಅವಾಗ ಮೀನಾ ಏನಾದ್ರು ಕುಡಿಯೋಕ್ಕೆ ತರೋಣ ಅಂತ ಹೋಗ್ತಾಳೆ. ಆಮೇಲೆ ಎಲ್ಲಿ ಏನು ಎತ್ತ ಅಂತ ಮಾತಾಡಬೇಕಾದಾಗ, ಹೌದು ನೀವು ಫಾರಿನು ಅಂತ ಹೇಳಿದ್ರಲ್ಲ, ಯಾವ ದೇಶ ಅಂತೇಳಿ ಕೇಳ್ತಾರೆ. ನಾವು ಮಲೇಷ್ಯಾದಲ್ಲಿ ಇರೋದು ಅಂತ ಹೇಳಿದ ತಕ್ಷಣವೇ ಇಲ್ಲಿ ಆಲ್ರೆಡಿ ಪಿಕ್ಚರ್ ಬಿಟ್ಟೋಗಿರುತ್ತೆ ರೋಹಿಣಿಗೆ. ಅಯ್ಯೋ ನಮ್ಮ ದೊಡ್ಡ ಸೊಸೆದು ಮಲೇಷ್ಯಾ, ಅವರಪ್ಪ ದೊಡ್ಡದಾಗಿ ಹೋಟ್ಲು ಮಾಡಿದಾನಂತೆ, ದೊಡ್ಡ ಹೋಟ್ಲು, ದೊಡ್ಡ ಶ್ರೀಮಂತರವರು, ಅಲ್ಲಿಂದನೇ ನನ್ನ ದೊಡ್ಡ ಸೊಸೆನ ಮದುವೆ ಮಾಡ್ಕೊಬಂದಿರೋದು ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಯಾವ ಏರಿಯಾ ಅಂತ ಹೇಳಿ ಅಂತಂದಾಗ ಅದು ಯಾವುದೋ ಒಂದು ಏರಿಯಾನ ಹೇಳ್ತಾರೆ. ಹಾಗೆ ಹೇಳಿದ ತಕ್ಷಣ ಇಲ್ಲಿ ಒಂದೊಂದೇ ಪಿಕ್ಚರ್ ಬಿಟ್ಟೋಗುತ್ತೆ. ರೋಹಿಣಿ
ರೋಹಿಣಿ ಬಾರೆ ಇಲ್ಲಿ ನಿಮ್ಮೂರವ್ರು ಬಂದಿದ್ದಾರೆ ಕಣೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ರವಿ ಸೂರ್ಯ ಇದ್ಕೊಂಡು ಓಹೋ ಮಲೇಷಿಯಾ ಅಂದ ತಕ್ಷಣ ಅಲ್ಲೇ ನಿಮ್ಮೂರವ್ರು ಆಗ್ಬಿಟ್ರಾ ಅಂತ ಹೇಳ್ಬಿಟ್ಟು ಕಾಮಿಡಿ ಮಾಡ್ತಾ ಇರ್ತಾನೆ. ಆಗ ತಿರ್ಗಿ ಆಮೇಲೆ ಕರಿತಾಳೆ ಇರ್ತಾಳೆ. ಆದರೆ ರೋಹಿಣಿಗೆ ಮಾತ್ರ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಾ ಇರಲ್ಲ. ಅಯ್ಯೋ ದೇವ್ರೆ, ಇವರೇನಾ ಮೀನಾ ಹೇಳಿದ್ದು ಗೆಸ್ಟ್ ಬರ್ತಾರೆ ಅಂತ ಹೇಳ್ಬಿಟ್ಟು ಮಲೇಶ್ ಅಂತ ಏನಾದರೂ ಹೇಳಿದರೆ ನನ್ನ ಮನೆ ಬಿಟ್ಟು ಎಲ್ಲ ನಾವು ಹೊರಗಡೆ ಹೋಗ್ಬಿಡ್ತಿದ್ನಲ್ಲ, ನನಗೆ ಗೊತ್ತೇ ಇರಲಿಲ್ಲ ಅಂತ ಹೇಳ್ಬಿಟ್ಟು ಮಾತಾಡ್ಕೋತಾ ಇರ್ತಾಳೆ ಅವಳೊಬ್ಳೇನೆ. ತುಂಬ ಗಾಬರಿ ಪಡ್ತಾ ಇರ್ತಾಳೆ. ಈಗ ಹೋಗಬೇಕು, ನನ್ನ ಎದುರಿಗೆ ಏನು ಫೇಸ್ ಮಾಡೋದು, ಯಾವ ರೀತಿ ಮಾತಾಡೋದು ಅಂತಲೇ ಅವಳಿಗೆ ಗೊತ್ತಾಗ್ತಾ ಇರಲ್ಲ. ಮತ್ತು ಇಲ್ಲಿ ಸುಮ್ಮನೆ ಶಾಂತಿ ಮಾತ್ರ ಬಡ್ಕೋತಲೇ ಇರ್ತಾಳೆ. ಏ ರೋಹಿಣಿ ಏನೇ ಮಾಡ್ತಿದ್ಯಾ, ಬಾರೆ ಬೇಗ ಅಂತ ಹೇಳಿ ಅವಳೊಳೆ ಮಾತಾಡಿಸ್ತಾ ಇರ್ತಾಳೆ. ಆಮೇಲೆ ಏನಾದರೂ ಬಾತ್ರೂಮ್ಗೆ ಹೋಗಿರ್ಬೋದೇನೋ, ಸ್ವಲ್ಪ ಲೇಟ್ ಆಗುತ್ತೆ ಬರ್ತಾಳೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಹೇಳ್ತಾಳೆ. ಹಾಗೆ ಹೇಳಿದ ತಕ್ಷಣ ರೋಹಿಣಿಗಂತೂ ಗಾಬರಿ ಆಗಿರುತ್ತೆ. ಏನಾಗುತ್ತೆ ಅನ್ನೋದೇ ಗೊತ್ತಿರಲ್ಲ, ಯಾವ ರೀತಿ ಫೇಸ್ ಮಾಡಬೇಕು ಅವ್ರನ್ನ ಅನ್ನೋದು ಗೊತ್ತಿರಲ್ಲ. ಶ್ರುತಿ ಕೂಡ ಅಷ್ಟೇ, ಮೀನಾ ಕೂಡ ಅಷ್ಟೇ, ಸೂರ್ಯ ಕೂಡ ಅಷ್ಟೇ, ಇವತ್ತು ಪಕ್ಕ ಸಿಗೆ ಬೀಳ್ತಾಳೆ ಅನ್ನೋದು ಅವ್ರಿಗೂ ಕೂಡ ಮನಸ್ಸಲ್ಲಿ ಇರುತ್ತೆ. ಇನ್ನು ಊಟಕ್ಕೆಲ್ಲ ರೆಡಿ ಮಾಡಬೇಕಂತ ವ್ಯವಸ್ಥೆ ಮಾಡ್ತಾ ಇರ್ತಾಳೆ ಮೀನಾ. ಒಂದು ಕಡೆ ರೋಹಿಣಿ ಅಂತೂ ತುಂಬ ಗಾಬರಿಯಾಗಿರ್ತಾಳೆ. ಆದರೆ ಶ್ರುತಿ ರವಿಗೆ ಏನು ಆಗುತ್ತೆ ಅನ್ನೋದೇ ಗೊತ್ತಿರಲ್ಲ. ಆದರೆ ಸೂರ್ಯನಿಗೆ ಮಾತ್ರ ಮೀನಿಗೆ ಮಾತ್ರ ಗೊತ್ತಿರುತ್ತೆ ಇವತ್ತು ಮೈಕಮ್ಮ ಅಲ್ಲ ರೋಹಿಣಿ ಸಿಗಾಕೋತಾಳೆ ಅಂತ ಹೇಳ್ಬಿಟ್ಟು. ಇದೆಲ್ಲ ಆಗಿತ್ತು ಇವತ್ತಿನ ಸಂಚಿಕೆ. ನೋಡೋಣ ಮುಂದೆ ಏನಾದರೂ ವಿಷಯ ಗೊತ್ತಾಗುತ್ತಾ, ಇವಳು ಏನಾದರೂ ಬೇರೆ ನಾಟಕ ಆಡ್ತಾಳಾ ಅಂತೇಳಿ ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.